ನಾವು ಸಕ್ಕರೆ ಹಾಕೊಂಡು ತಿಂತೀವಿ. ಫುಲ್ ಹಣ್ಣಾದ್ಮೇಲೆ ಸ್ವೀಟ್ ಇರುತ್ತೆ, ಅದರಿಂದ ಒಳ್ಳೆ ಜ್ಯೂಸ್ ಮಾಡಿ ಕುಡಿತೀವಿ, ಒಳ್ಳೆಯದು ಆರೋಗ್ಯಕ್ಕೆ. ಅದೇ ಥರ ಇದರಿಂದ ವೈನ್ ಕೂಡ ಮಾಡ್ತೀವಿ. ಇದರಿಂದ ವೈನ್, ಪ್ಯಾಷನ್ ಫ್ರೂಟ್ ವೈನ್ ಅಂತ ನೋಡಿ. ಈ ಫ್ರೂಟಿಂದ ವೈನ್ ಮಾಡ್ತಾರಂತೆ ಇದರಿಂದ. ತುಂಬ ಜಾಸ್ತಿ ಇರಲ್ಲ ಇಲ್ಲಿ ಎಲ್ಲ ಸ್ಕಿನ್ ಹುಡುಗಿಯರೆಲ್ಲ ಮಾಡ್ತೀವಿ, ಗ್ಲೋ ಆಗಲಿಕ್ಕೆ, ಕಲರ್ ಬರುತ್ತೆ ಅಂತ ರೆಡ್ ವೈನ್ ಎಲ್ಲ ಮಾಡ್ತೀವಲ್ಲ, ಅದೆಲ್ಲ ಆ ಥರ ಒಳ್ಳೆ ಫ್ರೂಟ್ಸಿಂದ ಮಾಡಿ ಅದೆಲ್ಲ. ನಾವಿಲ್ಲಿ ತುಂಬ ಕೃಷಿ ಮಾಡ್ತೀವಿ ಜೇನುಪೆಟ್ಟಿಗೆ, ಯಾಕೆಂತಂದರೆ ತುಂಬ ಕಾಫಿ ಪ್ಲಾಂಟೇಶನ್ ಇದೆ, ಅದೇ ಥರ ತುಂಬ ಕಾಡು ಮರಗಳಿದೆ, ತುಂಬ ಹೂವಾಗುತ್ತೆ. ನಾವು ಕಾಫಿ ಕೊಯ್ದಾದ್ಮೇಲೆ ಗಿಡಗಳಿಗೆ ನೀರು ಹಾರಿಸ್ಬೇಕು. ನೀರು ಹಾರಿಸಿದಾಗ ಅದು ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆದಾಗ ತುಂಬ ಬಾಕ್ಸಸ್ ನಾವು ತೋಟದಲ್ಲಿ ಇಡ್ತೀವಿ. ಒಂದು ಯಾಕೆ ಅಂತ ಹೇಳಿದ್ರೆ ಅದರಿಂದ ಪಾಲಿನೇಷನ್ ಜಾಸ್ತಿ ಆಗುತ್ತೆ. ಹೂವಿಂದ ಹೂವಿಗೆ ದುಂಬಿಗಳು ಜಾಸ್ತಿ ಹೋದಷ್ಟು ಕಾಫಿ ಜಾಸ್ತಿ ಆಗುತ್ತೆ. ಅದೇ ಸೇಮ್ ಟೈಮಲ್ಲಿ ನಮಗೆ ಜೇನು ಕೂಡ. ಹಂಗಂದ್ರೆ ಇದರಲ್ಲಿ ಏನಿಲ್ಲ ಅಂತಂದ್ರೂ ಒಂದು 10 ಅಡಿಗೆ ಹಾಕಿದಿರಲ್ಲ, ಪರವಾಗಿಲ್ಲ. ಈಗ ಹಳ್ಳಿಗಳ ಕಡೆ ಆದ್ರೆ ಒಂದು 200 ಮೀಟರ್ 300 ಮೀಟರ್ ದೂರ ಹಾಕ್ತಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ ಹೂ ಜಾಸ್ತಿ ಇದೆ, ಹಾಗಾಗಿ ಕಾಫಿ ಬ್ಲಾಸಮ್ ಬಂದಾಗ ಇನ್ನೂ ಹತ್ರ ಹಾಕಿರ್ತೀವಿ. ಬಾಕಿ ಟೈಮಲ್ಲೆಲ್ಲ ಯಾವ್ಯಾವ ಮರದಲ್ಲೆಲ್ಲ ಹೂ ಆಗುತ್ತೆ ಆ ಥರ ಮರಗಳ ಅಡಿಯಲ್ಲಿ ಬಾಕ್ಸಸ್ ಇಟ್ಟಿರ್ತೀವಿ. 6 ತಿಂಗಳಿಗೆ ಒಂದು kg 1.5 kg ಅಷ್ಟು 6 ತಿಂಗಳಿಗೆ ಜೇನುತುಪ್ಪ ಸಿಗುತ್ತೆ. ಇದು ನೋಡಿ ಒಂಥರ ಏಲಕ್ಕಿ ಗಿಡ. ಒಂದು ಇಲ್ಲಿ ಹೂ ನೋಡಿದ್ರ ಈ ಥರ ಬರುತ್ತೆ ಹೂ. ನಮ್ಮ ನಾರ್ಮಲ್ ಏಲಕ್ಕಿ ಗಿಡ ಬೇರೆ, ಅದರಲ್ಲಿ ಬೇರೆ ಥರ ಹೂ ಬರುತ್ತೆ, ಅದು ಮತ್ತೆ ತೋರಿಸ್ತೀನಿ. ಇದು ಅಲ್ಲ, ಇದು ಏಲಕ್ಕಿ ಗಿಡ. ಇದು ಏಲಕ್ಕಿ ಗಿಡ. ಏಲಕ್ಕಿ ಯಾವತ್ತೂ ಬುಡದಲ್ಲೇ ಬರೋದು. ಏಲಕ್ಕಿ ಗಿಡ ಹೌದು, ಇದು ಏಲಕ್ಕಿ ಮರದ ಬುಡದಲ್ಲೇ ಬರೋದು ಯಾವತ್ತು. ಅದರಲ್ಲಿ ಬಿಳಿಯೂ ಹೂವಾಗುತ್ತೆ ಈ ಥರ. ಆಮೇಲೆ ಅದು ಬಂಚಲ್ಲಿ ಕಾಯಿ ಬಿಡುತ್ತೆ ಗುಂಪು ಗುಂಪಾಗಿ. ಇನ್ನು ನಮ್ಮ ನಾರ್ಮಲ್ ಏಲಕ್ಕಿ ಬಂದು ಉದ್ದಾಗಿ ಸ್ಟ್ರಿಂಗ್ ಬರುತ್ತೆ, ಅದರಲ್ಲಿ ಏಲಕ್ಕಿ ಇರುತ್ತೆ, ಅದು ತೋರಿಸ್ತೀನಿ. ಮತ್ತೆ ಈ ಏಲಕ್ಕಿನ ನಾವು ಕಪ್ಪು ಏಲಕ್ಕಿ ಅಂತ ಕೇಳ್ತೀವಿ. ಗರಂ ಮಸಾಲೆಯಲ್ಲಿ ಯೂಸ್ ಮಾಡ್ತಾರೆ ನೋಡಿದ್ರೆ, ಬಡಿ ಇಲಾಚಿ ಅಂತ ಗರಂ ಮಸಾಲೆಗೆ ಯೂಸ್ ಮಾಡುವ ಏಲಕ್ಕಿ. ಇದು ಎಲೆನ ಮೆಣಸ? ಇದು ಎಲೆ. ಇದು ಎಲೆ ಬಳ್ಳಿ, ಸೇಮ್ ಇದು ಮೆಣಸದ್ದು ಸೇಮ್ ಬರುತ್ತೆ, ಅದರದ್ದು ಯೂಸ್ ಮಾಡಲ್ಲ. ಅಗ್ರಿ ಮಾಡಿ ಹಿಂಗೆ ಕೇಳ್ತಾನಲ್ಲ. ನಮ್ಮ ಬಾಳೆ ಗೊನೆಗಳು ಕೆಳಗಡೆ ಮೇಲೆ ಹೋಗಿದೆ. ಇದು ಮೆಡಿಸಿನಲ್ ಪ್ಲಾಂಟ್. ನಮ್ಮ ಬಾಳೆಹಣ್ಣಲ್ಲಿ ಕಪ್ಪು ಬೀಜ ಇರುತ್ತೆ ನೋಡಿದ್ದೀರಾ, ಅದೇ ತರ ಇದ್ರಲ್ಲೂ ಬೀಜ ಇರುತ್ತೆ, ಆದ್ರೆ ಸ್ವಲ್ಪ ದಪ್ಪ ಇರುತ್ತೆ ಬೀಜ, ಸಾಸಿವೆ ಕಾಳಷ್ಟು. ಕಲ್ಲು ಬಾಳೆ ಅಂತ ಹೇಳಿ. ಏನ್ ಮೆಡಿಸಿನ್ ಯೂಸ್ ಮಾಡ್ತೀರಾ ಇದನ್ನ? ಕಿಡ್ನಿ ಸ್ಟೋನ್ ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡೋ ಮೆಡಿಸಿನ್ ಅಲ್ಲಿ ಇದ್ರ ಬೀಜ ಯೂಸ್ ಮಾಡ್ತಾರೆ. ಬನ್ನಿ ಮಾ ಇಷ್ಟರ ಪಾಜೆ ನೋಡಿ ಫ್ರೆಂಡ್ಸ್, ನಾವು ನಮ್ಮ ಮನೆ ಕಡೆ ಎಲ್ಲ ಭೂಮಿ ಕೆಳಗಡೆ ಬಾಗಿ ಇರ್ತವೆ ಬಾಳೆಹಣ್ಣು. ಇದು ಆಕಾಶ ನೋಡ್ತಿದೆ, ಯಾಕಂತಂದರೆ ಇದರಲ್ಲಿ ಮೆಡಿಸಿನ್ ಮಾಡ್ತಾರಂತೆ. ಸೊ ಅದರಿಂದ ಇದರಲ್ಲಿ ಇದು ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದಂತೆ. ಕಾಫಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ, ಆದರೂ ಹೇಳ್ತೀನಿ. ಒಂದ್ಸಲ ಕಾಫಿ ಗಿಡ ನೆಟ್ಟ ಮೇಲೆ 4 ರಿಂದ 5 ವರ್ಷ ಬೇಕು ಕಾಫಿ ಸಿಕ್ಕಕ್ಕೆ. ಆ ಕಾಫಿ ಗಿಡ 100 ರಿಂದ 120 ವರ್ಷ ಬರುತ್ತೆ. ರೋಬೆಸ್ಟಾ ಅಂತ ಹೇಳುವಂಥ ಗಿಡ. ಅರೇಬಿಕಾ ಗಿಡ ಅಂತಿದೆ. ಅರೇಬಿಕಾ ಗಿಡ ಬಂದು 70 ರಿಂದ 60-70 ವರ್ಷ ಬರುತ್ತೆ. ಆಮೇಲೆ ಅದು ಹಣ್ಣು ಕೊಡೋದು ಕಮ್ಮಿ ಆಗುತ್ತೆ, ಅದನ್ನ ಕಟ್ ಮಾಡಿ ಮಾರ್ತಾರೆ, ಮತ್ತೆ ರೀಪ್ಲಾಂಟ್. ನೀವು 4 ವರ್ಷದ ಹಾಕಿದ್ದೀರಾ, ಯಾವ್ದು ಹಾಕಿದ್ದೀರಾ? ಸಣ್ಣ ಗಿಡ ಪ್ಲಾಂಟ್ ಮಾಡಿ ನರ್ಸರಿ ಮಾಡಿ ಕಾಫಿ ಗಿಡ ಮಾಡ್ತೀವಿ. ಆ ಗಿಡನ ನೆಟ್ಟು 4-5 ವರ್ಷ ಬೇಕು ಕಾಫಿ ಕುಯ್ಲಿಕ್ಕೆ. ಒಂದು ಸಲ ನೀವು ವರ್ಷ ಕಾಫಿ ಕುಯ್ಬೋದು. ಆ ಒಂದು ಗಿಡ 100-120 ವರ್ಷ ಬದುಕು. 100-120 ವರ್ಷ ಬದುಕುತ್ತೆ. ಕಬ್ಬು ಏಲಕ್ಕಿ ಇದೆ, ಒಳ್ಳೆ ಮೆಣಸು ಇದೆ, ಚಕ್ಕೆ ಇದೆ, ತೋರಿಸ್ತೀನಿ. ಚಕ್ಕೆ ಇದೆ, ಲವಂಗ ಇದೆ, ಅದೇ ಥರ ಸುಮಾರು ಕಾಡು ಹಣ್ಣುಗಳಿವೆ, ನಮ್ಮ ಬೆಳೆಸಿದ ಹಣ್ಣುಗಳು ಇದೆ. ಆ ಥರ ಕಾಫಿ ಪ್ಲಾಂಟೇಶನ್ಗಳಿಗೆ ಮಲ್ಟಿ ಕ್ರಾಪ್ ಸುಮಾರು ಥರದ ಬೇರೆ ಈ ಥರ ಬೆಳೆನೂ ಬೆಳಿತೀವಿ ನಾವು. ಎಲ್ಲ ಬೆಳೆಗಳು ವರ್ಷಕ್ಕೆ ಒಂದು ಸಲ, ಕೆಲವೊಂದು ಹಣ್ಣು ಬಿಟ್ಟರೆ ಬಾಕಿ ಎಲ್ಲ ವರ್ಷಕ್ಕೆ ಒಂದೇ ಬೆಳೆ. ಬನ್ನಿ, ಬಳ್ಳಿ ಬೇರೆ ಮರ ಬೇಕು ಸಪೋರ್ಟಲ್ಲಿ ಹತ್ತಲಿಕ್ಕೆ, ಅದಕ್ಕೆ. ಅದರಿಂದ ಈ ಒಳ್ಳೆ ಮೆಣಸು ಬಳ್ಳಿ ಬೆಳೆದು ಈ ಥರ ಬಂದು ಕಾಳು ಮೆಣಸು ಬರುತ್ತೆ ನೋಡಿ ಇಲ್ಲಿ. ಈ ಥರ ಎಲ್ಲ ಮೆಣಸು ಒಂದೇ ಗಿಡದಿಂದ. ಮೊದಲಿಗೆ ಇದು ಹಸಿರು ಕಲರಲ್ಲಿ ಇರುತ್ತೆ, ಹಣ್ಣಾದ್ಮೇಲೆ ಕೆಂಪಾಗುತ್ತೆ. ಕೆಂಪನ್ನು ನಾವು ಕೊಯ್ದು ಒಣಗಿಸಿದ್ರೆ ಕಪ್ಪಾಗುತ್ತೆ. ಕೆಂಪನ್ನ ಕೊಯ್ದು ಅದ್ರ ಸಿಪ್ಪೆ ತೆಗೆದ್ರೆ ಬಿಳಿ ಇರುತ್ತೆ, ವೈಟ್ ಪೆಪ್ಪರ್ ಅಂತ ಹೇಳ್ತೀವಿ. ಇದು ಕೆಂಪಾಗಿದೆ, ವೈಟ್ ಪೆಪ್ಪರ್ ಅಂತ ಹೇಳ್ತೀವಿ. ವೈಟ್ ಪೆಪ್ಪರ್ ತುಂಬ ಎಕ್ಸ್ಪೋರ್ಟ್ ಮಾಡ್ತೀವಿ. ನಾವಿಲ್ಲಿ ಕಪ್ಪು ಮೆಣಸು ತುಂಬ ಯೂಸ್ ಮಾಡ್ತೀವಿ. ಅದ್ರದ್ದು ಫ್ಲೇವರ್ ಜಾಸ್ತಿ ಇರುತ್ತೆ, ಸ್ಮೆಲ್ ಜಾಸ್ತಿ ಇರುತ್ತೆ, ಖಾರ ಜಾಸ್ತಿ ಇರುತ್ತೆ. ಮತ್ತು ಅದ್ರದ್ದು ಸೈಜ್ ಮೇಲೆ ಅದ್ರದ್ದು ರೇಟ್ ಫಿಕ್ಸ್ ಮಾಡ್ತಾರೆ. ಇದು ಬಂದು ಬೇ ಲೀಫ್ ಅಂತ ನಾವು ಬಿರಿಯಾನಿ ಎಲೆ ಅಂತ ಹೇಳ್ತೀವಲ್ಲ, ಬಿರಿಯಾನಿ ಎಲೆ ಅದು ಇದ್ರದ್ದು ಎಲೆ ಕೊಯ್ದು ಒಣಗಿಸಿ ಫುಡ್ಡೆಲ್ಲ ಹಾಕಿದಾಗ ಅದ್ರದ್ದು ಫ್ಲೇವರ್ ಜಾಸ್ತಿ ಬರುತ್ತೆ. ಈ ಮರ ಬಂದು ಚಕ್ಕೆ ಮರ, ಚಕ್ಕೆ, ದಾಲ್ಚಿನ್ನಿ.
ಲವಂಗ ಜೊತೆ ಚಕ್ಕೆ ಪಟ್ಟೆ ಅಂತ ಹೇಳ್ತೀವಿ, ಅದು ಈ ಮರದಿಂದ. ಇದ್ರ ಸಿಪ್ಪೆ ತೆಗಿತೀವಿ, ಇದನ್ನ ಯೂಸ್ ಮಾಡ್ತೀವಿ. ಹೊರಗಿನ ಸಿಪ್ಪೆ ತೆಗಿತೀವಿ, ಮತ್ತೆ ಸಿಪ್ಪೆ ಬರುತ್ತಾ ಒಂದ್ಸಲಿ? ಬರ್ತದೆ ಅಂತ ಹೇಳಿ ಸಿಪ್ಪೆ ತೆಗಿಯೋತ್ತಿಗೆ ಒಂದು ಸ್ವಲ್ಪ ಸಿಪ್ಪೆ ಮಧ್ಯದಲ್ಲಿ ಬಿಟ್ಟಿರ್ತಾರೆ, ಅದು ಪುನಃ ಗ್ರೋ ಆಗಿ ಕ್ಲೀನಾಗಿ ಕವರ್ ಆಗುತ್ತೆ. ಇದ್ರದ್ದು ಒಳಗಡೆ ಇನ್ನೊಂದು ಸಿಪ್ಪೆ ಇರುತ್ತೆ, ಅದು ತುಂಬಾ ಬ್ರೌನಿಶ್ ಕಲರ್ ರೋಲ್ ಆಗಿರುತ್ತೆ ನೋಡಿ, ಅದು ಅದ್ರದ್ದು ಒಳಗಡೆ. ಅದನ್ನ ತೆಗೆದು ಒಣಗಿಸಿದಾಗ ಅದು ರೋಲ್ ಆಗಿ ಹತ್ರ ಬರುತ್ತೆ. ನಾವು ಜಗದಾಗ ತುಂಬಾ ಸಿಹಿ ಇರುತ್ತೆ ಫಸ್ಟ್ ಅಲ್ಲಿ, ತುಂಬಾ ಖಾರ ಆಗುತ್ತೆ, ಅದ್ರಲ್ಲಿ ಹಾಟ್ ಸ್ಮೆಲ್, ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ. ಬೇರೆ ಥರದ್ದು ಕಾಡು ಮರಗಳು ಇರುತ್ತೆ. ನಾವೆಲ್ಲ ಮರಗಳನ್ನ ಅದೇ ಥರ ಇಟ್ಟಿರ್ತೀವಿ, ಯಾಕೆಂತಂದರೆ ಕಾಫಿಗೆ ತುಂಬ ನೆರಳು ಬೇಕು. ಹಾಗಾಗಿ ತುಂಬ ಕಾಫಿ ಗಿಡಗಳ ಮಧ್ಯೆ ಜಂಗಲ್ ಟ್ರೀಸ್, ವೈಲ್ಡ್ ಟ್ರೀಸ್, ನ್ಯಾಚುರಲ್ ಟ್ರೀಸ್ ಅಂತ ಹೇಳ್ತೀವಿ, ಅದಾಗಿ ತಾನಾಗಿ ಬೆಳಿತೀವಿ. ಇದೆಲ್ಲ ಪ್ಲಾಂಟ್ ಮಾಡಲ್ಲ, ಸುಮಾರು ಮರಗಳು ಅದಾಗಿ ಹುಟ್ಟುವಂಥದ್ದು. ಅದರಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಮರಗಳಿವೆ, ಫರ್ನಿಚರ್ಗೆ ಯೂಸ್ ಮಾಡುವಂಥದ್ದು, ಕ್ರಾಫ್ಟಿಗೆ ಯೂಸ್ ಮಾಡುವಂಥದ್ದು, ಮನೆ ಕಟ್ಟಲಿಕ್ಕೆ ಯೂಸ್ ಮಾಡುವಂಥದ್ದು, ಡೋರ್ ಮಾಡಲಿಕ್ಕೆ ಇರುವಂಥದ್ದು, ಆ ಥರ ಬೇರೆ ಬೇರೆ ಐಟಮ್ ಮಾಡಲಿಕ್ಕೆ ಇರುವಂಥ ಮರಗಳು ಸಮೇತ ಈ ಕಾಡಿಂದ ಸಿಗುತ್ತವೆ. ಎಲ್ಲಿ ತುಂಬ ಮರಗಳು ಇರೋಲ್ಲ ಅಲ್ಲಿ ನಾವು ಈ ಥರ ಸಿಲ್ವರ್ ಓಕ್ ಅಂತ ಹೇಳ್ತೀವಿ, ಈ ಮರನ ಬೆಳೆಸ್ತೀವಿ. ಈ ಮರದಿಂದ 3 ಪ್ರಯೋಜನ. ಒಂದು, ಮಳೆಗಾಲದಲ್ಲಿ ಮಳೆ ಹೊಯ್ದಾಗ ಅದನ್ನು ನೀರನ್ನ ಶೇಖರಣೆ ಮಾಡಿ ಇಟ್ಟುಕೊಳ್ಳುತ್ತೆ. ಇನ್ನು ಸಮ್ಮರಲ್ಲಿ ಬಂದು ಸ್ಲೋಲಿ ಅದು ನೀರನ್ನ ಬಿಡುತ್ತದೆ, ಅದು ಕಾಫಿ ತೋಟಕ್ಕೆ ತುಂಬ ಒಳ್ಳೆಯದು. ಎರಡನೇದು ಬಂದು ಈ ಥರ ಒಳ್ಳೆ ಮೆಣಸು ಬಳ್ಳಿನ ಸುಮಾರಾಗಿ ಸಿಲ್ವರ್ ಓಕಿಗೆ ಬಿಟ್ಟಿದ್ವಿ, ಯಾಕಂತೇಳಿ ಇದು ತುಂಬ ಸ್ಟ್ರೈಟಾಗಿ ಬೆಳೆಯುತ್ತೆ ಮತ್ತು ತುಂಬ ಕೊಂಬೆಗಳಿರಲ್ಲ, ಒಳ್ಳೆ ಮೆಣಸು ಕೊಯ್ಲಿಕ್ಕೆ ಈಸಿ ಆಗುತ್ತೆ. ಮೂರನೇದು ಬಂದು ಮರನೂ ತುಂಬ ಎಕ್ಸ್ಪೆನ್ಸಿವ್, ಈ ಮರನೇ ಮಾರ್ತೀವಿ. ಮರನ ಮಾರಿದಾಗ ಅದರಿಂದ ಪ್ಲೈವುಡ್ ಮಾಡ್ತಾರೆ, ಡೈನಿಂಗ್ ಟೇಬಲ್ ಟಾಪು ಅದೆಲ್ಲ ನೋಡಿದ್ರೆ ಅದೆಲ್ಲ ಈ ಪ್ಲೈವುಡ್ಡಿಂದ ಮಾಡಿದೆ. ಯಾಕಂದರೆ ಇದು ರೌಂಡಾಗಿ ಉದ್ದಾಗಿ ಬೆಳೆಯೋದ್ರಿಂದ ಅವರಿಗೆ ಅದನ್ನು ಲೇಯರ್ಸ್ ಆಗಿ ತೆಗಿಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸಿಲ್ವರ್ ಮರ ನಾನೀಗ ಹೇಳ್ದಾಗೆ ತುಂಬ ಕಾಸ್ಟ್ಲಿ ಮರಗಳೆಲ್ಲ ಬೆಳಿತೀವಿ, ಸುಮಾರು ನ್ಯಾಚುರಲ್ ಆಗಿ ಬೆಳಿತೀವಿ. ಗಂಧದ ಮರ ಮತ್ತು ತೇಗದ ಮರ ನಾವು ನೆಟ್ಟು ಬೆಳೆಸ್ತೀವಿ. ಇದು ಬೀಟೆ ಮರ, ತುಂಬ ಫರ್ನಿಚರ್ಸಲ್ಲಿ, ಮನೆ ಕೆಲಸಗಳಿಗೆ, ಕ್ರಾಫ್ಟ್ಸಿಗೆ ವಿಗ್ರಹಗಳೆಲ್ಲ ಮಾಡಿರ್ತಾರೆ ನೋಡ್ತಾರೆ, ಅದೆಲ್ಲ ಸುಮಾರಾಗಿ ಈ ಮರದಿಂದ ಬೆಳೆಯುತ್ತೆ. ಪಿಯಾನೋ ಡಾರ್ಕ್ ಕಲರಲ್ಲಿ ಇರುತ್ತೆ, ಅದು ಈ ಮರದಿಂದ ಮಾಡ್ತಾರೆ. ಸುಮಾರು ಗಿಟಾರ್ಗಳು ಬ್ಲ್ಯಾಕ್ ಕಲರಲ್ಲಿ, ಅದು ಆದರೆ ಮರ ನೋಡೋಕೆ ವೈಟ್ ಕಲರ್ ಇದೆಯಲ್ಲ, ಅದು ಇಲ್ಲಿ ನೋಡಿ, ಇದು ಪಿಂಕಿಶ್ ನೋಡಿ, ರೋಸ್ ವುಡ್ ಅಂತಿದೆ. ಆ್ಯಕ್ಚುಲಿ ಇದು ವೈಟ್. ಇದು ಬೆಳೀಲಿಕ್ಕೆ 50ರಿಂದ 60 ವರ್ಷ ತಗೊಳುತ್ತೆ. ಗಂಧದ ಮರ ಬಂದು 100-120 ವರ್ಷ, ತೇಗದ ಮರ ಬಂದು 70-80 ವರ್ಷ ತಗೊಳುತ್ತೆ ಫುಲ್ ಬೆಳಿಬೇಕು ಅಂತ ಹೇಳಿದ್ರೆ. ಹಾಗೆ ಬೆಳೆದು ಬಂದಾಗ ಇದು ದೊಡ್ಡದಾದಾಗ ಈ ಕಲರ್ ಚೇಂಜ್ ಆಗುತ್ತೆ. ಎಷ್ಟು ಅಗಲ ಆಗುತ್ತೆ ಇದು ದೊಡ್ಡದಂದ್ರೆ? ಸೈಜ್ ದೊಡ್ಡದು ಅಂತಂದರೆ ಬೀಡೆ ಮರ ಅಂತಂದರೆ ಇದರಷ್ಟು ಸೈಜಿಗೆ ಬರುತ್ತೆ, ಇದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಆರೆಂಜ್ ಟ್ರೀ ನಾವು ಇಲ್ಲಿ ಆರೆಂಜ್ ಅಂತ ಹೇಳಲ್ಲ, ಮ್ಯಾಂಡ್ರಿನ್ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಆರೆಂಜ್ ಕಲರು, ಆರೆಂಜ್ ಫ್ರೂಟ್ ದೊಡ್ಡದಾಗಿರುತ್ತೆ, ಆರೆಂಜ್ ಕಲರಲ್ಲಿ ಇರುತ್ತೆ. ಇದು ಬಂದು ಗ್ರೀನಿಶ್ ಕಲರಲ್ಲಿ ಇರುತ್ತೆ. ಆರೆಂಜ್ ಜಾಸ್ತಿ ದೊಡ್ಡದಾಗಿರಲ್ಲ, ಸ್ವಲ್ಪ ಸಣ್ಣ ಸೈಜಲ್ಲಿ ಇರುತ್ತೆ. ತುಂಬ ಬೆಳೆದು ಹಣ್ಣಾಗ್ತಾ ಬಂದಂಗೆ ಒಂದು ಲೈಟ್ ಎಲ್ಲೋ ಶೇಡ್ ಬರುತ್ತೆ. ಎಲ್ಲೋ ಶೇಡ್ ಬರೋದಿರೋದು ಸಮೇತ ಇರುತ್ತೆ ಗ್ರೀನಲ್ಲಿ. ತುಂಬ ಸ್ವೀಟ್ ಆಗಿರುತ್ತೆ, ಡಬಲ್ ಸ್ವೀಟರ್ ದೆನ್ ಆರೆಂಜ್. ಆರೆಂಜಿಗಿಂತ ಡಬಲ್ ಸ್ವೀಟ್ ಆಗಿ ತುಂಬ ರೇಟ್ ಕೂಡ ಇರುತ್ತೆ. ನಾವಿಲ್ಲಿ 2 ಥರದ ಕಾಫಿ ಬೆಳಿತೀವಿ ಈ ಏರಿಯಾದಲ್ಲಿ. ಒಂದು ಬಂದು ರೋಬೆಸ್ಟಾ, ಇನ್ನೊಂದು ಬಂದು ಅರೇಬಿಕಾ. ರೋಬೆಸ್ಟಾ ಬಂದು ಈ ಥರ ದಪ್ಪ ಸ್ಟಮ್ ಇರುತ್ತೆ, ದೊಡ್ಡ ಎಲ್ಲ ಇರುತ್ತೆ, ಅಗಲ ಬ್ರಾಂಚಸ್ ಆಗಿರುತ್ತೆ. ಅರೇಬಿಕಾ ಬಂದು ಈ ಥರ ಇರುತ್ತೆ, ಸಣ್ಣ ಸ್ಟಮ್ಮು, ಉದ್ದ ಬೆಳೀತದೆ, ಬ್ರಾಂಚಸ್ ತುಂಬ ಅಗಲಕ್ಕೆ ಹೋಗಲ್ಲ, ತುಂಬ ಹೈಟ್ಗೆ ಹೋಗುತ್ತೆ, ಎಲೆ ತುಂಬ ಸಣ್ಣದಾಗಿರುತ್ತೆ. ಇದು ಬಂದು 6ರಿಂದ 7 ಅಡಿ ಬೆಳೀತೀವಿ ಕಾಫಿ ಗಿಡ. ಕಾಫಿ ಕುಯ್ದಾದ್ಮೇಲೆ ಅದನ್ನು ಕಟ್ ಮಾಡ್ತೀವಿ, ಯಾಕಂದರೆ ಕಾಫಿ ಗಿಡ ತುಂಬ ಎತ್ತರ ಹೋದ್ರೆ ಕುಯ್ಲಿಕ್ಕೆ ಕಷ್ಟ, ಬ್ರಾಂಚಸ್ ಎಲ್ಲ ಸಣ್ಣದು, ಏಣಿಟ್ಟು ಹತ್ತಕ್ಕಾಗಲ್ಲ, ಕುಯ್ಯೋಕ್ಕಾಗಲ್ಲ. ಅದರಿಂದಾಗಿ ಇದನ್ನ ತುಂಬ ಕೆಳಗಿಟ್ಟಿರ್ತೀವಿ. ಇದು ಒಂದು 9-10 ಅಡಿ ಬೆಳೆಯುತ್ತೆ ಅರೇಬಿಕಾ ಬಂದು. ಅದನ್ನು ಹಗ್ಗ ಹಾಕಿ ಕಟ್ಟಿ ಸ್ಮೆಲ್ ಬರುತ್ತಾ ಹಿಂಗೆ ಎತ್ಕೊಂಡು ನೋಡಿದ್ರೆ? ಇಲ್ಲ, ಬರಲ್ಲ. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈಗ ನಾವು ಇದು ರೋಬೆಸ್ಟಾ ಗಿಡ ಬಂದು ಅದ್ರ ಹಣ್ಣು ಬಂದು ಯಾವುದ್ರಲ್ಲಿ ಯೂಸ್ ಮಾಡ್ತೀವಿ? ಫಿಲ್ಟರ್ ಕಾಫಿಲಿ ಯೂಸ್ ಮಾಡ್ತೀವಿ. ಫಿಲ್ಟರ್ ಕಾಫಿ ತುಂಬ. ಅರೇಬಿಕಾ ಕಾಫಿ ಬಂದು ಇನ್ಸ್ಟೆಂಟ್ ಕಾಫಿಲಿ ಯೂಸ್ ಮಾಡ್ತೀವಿ. ನೆಸ್ಕಾಫೆ, ಬ್ರೂ ಅದು ಇದೆಲ್ಲ ಕೇಳಿದ್ರೆ ಅದೆಲ್ಲ ಅರೇಬಿಕಾ ಕಾಫಿಯಿಂದ ಯೂಸ್ ಮಾಡ್ತೀವಿ. ಅರೇಬಿಕಾ ಕಾಫಿ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ. ಇದು ರೋಬೆಸ್ಟಾ ಬಂದು ಜನವರಿ ಫೆಬ್ರವರಿಲಿ ಹಣ್ಣಾಗಿರ್ತದೆ, ಕೊಯ್ತೀವಿ. ಅರೇಬಿಕಾ ನವಂಬರ್-ಡಿಸೆಂಬರಲ್ಲಿ ಹಣ್ಣಾಗಿರ್ತದೆ, ಕೊಯ್ತೀವಿ. ಕುಯ್ದಾದ್ಮೇಲೆ ನೀರು ಉಣಿಸ್ಬೇಕು ಗಿಡಕ್ಕೆ. ಕೆಲವೊಂದು ಕಡೆ ಮಳೆ ಸಿಗುತ್ತೆ, ಕೆಲವೊಂದು ಕಡೆ ಮಳೆ ಸಿಕ್ಕದಿದ್ದಾಗ ನಾವು ವಾಟರ್ ಸ್ಪ್ರಿಂಕಲ್ ಮಾಡಿ ನೀರು ಹಾಕ್ತೀವಿ. ನೀರು ಹಾಕಿದ ತಕ್ಷಣ 1 ತಿಂಗಳಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೂ ತುಂಬ ವೈಟಾಗಿ, ತುಂಬ ಸ್ಮೆಲ್ಲಾಗಿ, ನಮ್ಮ ಮಲ್ಲಿಗೆ ಸ್ಮೆಲ್ ಥರ ತುಂಬ ಸ್ಟ್ರಾಂಗ್ ಸ್ಮೆಲ್ಲಾಗಿ ಹೂ ಇರುತ್ತೆ. ಹೂ ಆಗಿ ಎಲ್ಲ ಒಣಗಿ ಹೋದ್ಮೇಲೆ ಇದೆಲ್ಲ ಹೂ ಒಣಗುತ್ತಾ ಇದೆ, ಹೂ ಒಣಗಿ ಬೀಳ್ತದೆ. ಬಿದ್ದ ತಕ್ಷಣ ಕಾಫಿ ಬೇಳೆ ಬರುತ್ತೆ. ಇದು ಕಾಫಿ ಬೀಜಗಳು. ಇದೇ ಬೀಜ ದೊಡ್ಡದಾಗಿ ಕಾಫಿ ಆಗುವಂಥದ್ದು. ಇದರಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿದೆ, ಬೀಜ ಕಾಣ್ತಿದೆಯಲ್ಲ, ಇದು ಬೆಳೀತಾ ತುಂಬ ಹಸಿರಾಗಿ ದಪ್ಪಕಾಯಿ ಆಗುತ್ತೆ. ಅದು ಇನ್ನೂ ಬೆಳೀತಾ ಹಣ್ಣಾಗಿ ಕೆಂಪಾಗಿ ಟರ್ನ್ ಆಗುತ್ತೆ ಹಣ್ಣಾದಾಗ.
ಹಣ್ಣಾಗಿ ಕೆಂಪು ಟರ್ನ್ ಆದಾಗ ನಾವು ಅದನ್ನ ಕೊಯ್ತೀವಿ. ಆಲ್ ಏನು ಕ್ರಾಪ್ಸ್ ಕಾಫಿ ತೋಟದಲ್ಲಿ ಮಾಡ್ತೀವಿ ಎಲ್ಲ ಬೈ ಹ್ಯಾಂಡ್, ಮಿಷಿನ್ ಇಲ್ಲ ಯಾವುದಕ್ಕೂ, ಎಲ್ಲ ಕೈಯಿಂದನೇ ಕೆಲಸ ಮಾಡೋಂಥದ್ದು. ಇದನ್ನು ಹಣ್ಣನ್ನು ಕೊಯ್ದಾದ್ಮೇಲೆ ಒಣಗಿಸ್ತೀವಿ. 10ರಿಂದ 15 ದಿವಸ ಬಿಸಿಲಲ್ಲಿ ಒಣಗಿಸಿದ ತಕ್ಷಣ ಅದು ಬ್ರೌನ್ ಕಲರಲ್ಲಿ ಟರ್ನ್ ಆಗುತ್ತೆ. ಆಮೇಲೆ ಅದು ಮಿಷಿನ್ಗೆ ಹೋಗುತ್ತೆ ಅದ್ರ ಸಿಪ್ಪೆ ತೆಗಿಲಿಕ್ಕೆ. ಸಿಪ್ಪೆ ತೆಗೆದಾದ್ಮೇಲೆ ಬೀಜನ ಒಣಗಿಸಿ ರೋಸ್ಟ್ ಮಾಡ್ತೀವಿ. ನೀವು ಯಾವುದೇ ರೀತಿಯಲ್ಲಿ ಕಾಫಿ ಬೆಳೆ ರೋಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಕಾಫಿ ಸ್ಮೆಲ್ ಬರೋಂಗಿಲ್ಲ. ಹೌದ್ರಿ. ಕಾಫಿ ರೋಸ್ಟ್ ಮಾಡಿದಾಗ ಮಾತ್ರ ಕಾಫಿ ಸ್ಮೆಲ್ ಬರೋಂಥದ್ದು. ಆಮೇಲೆ ಅದು ಹೋಗುತ್ತೆ ಪೌಡ್ರ್ ಆಗಲಿಕ್ಕೆ. ಪೌಡ್ರ್ ಮಾಡಿ ಮಾರ್ತೀವಿ. ನಾವು ಚಿಕೋರಿ ಜೊತೆ ಕಾಫಿ ಯೂಸ್ ಮಾಡ್ತೀವಿ. ಚಿಕೋರಿ ಆ್ಯಕ್ಚುಲಿ ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಚಿಕೋರಿ ಬಂದು ಒಂದು ಮರದ ಬೇರು. ಆ ಬೇರನ್ನ ಒಣಗಿಸಿ ಡ್ರೈ ಮಾಡಿ ಪೌಡ್ರ್ ಮಾಡ್ತಾರೆ. ಪೌಡ್ರ್ ಮಾಡಿದಾಗ ಕಾಫಿ ಹುಡಿ ಥರನೇ ಕಾಣುತ್ತೆ. ಇದನ್ನು ಮಿಕ್ಸ್ ಮಾಡ್ತಾರೆ. ಯಾಕೆಂದರೆ ಇದು ಕೆ ಜಿಗೆ 30-40 ರೂಪಾಯಿ ಇರುತ್ತೆ, ಇದು ಕೆ ಜಿಗೆ 1500-2000 ರೂಪಾಯಿ ಹತ್ರನೂ ಬರುತ್ತೆ. ಹಾಗಾಗಿ ಅದನ್ನ ಮಿಕ್ಸ್ ಮಾಡಿ ಡಬಲ್ ರೇಟಿಗೆ ಮಾರಲಿಕ್ಕೋಸ್ಕರ, ದುಡ್ಡು ಮಾಡಲಿಕ್ಕೋಸ್ಕರ ಕಾಫಿ ಯೂಸ್ ಮಾಡ್ತಾರೆ ಚಿಕೋರಿನ. ನಾವು ಇಲ್ಲಿ ಕಾಫಿ ಯೂಸ್ ಮಾಡಲ್ಲ, ಎಲ್ಲ ಫ್ರೆಶ್ ಕಾಫಿ ಕುಡಿತೀವಿ. ಇದು ಬಂದು ಒಣಗಿದ ಕಾಫಿ 50 kg ಬ್ಯಾಗಿಗೆ ಸಿಪ್ಪೆ ಸಮೇತ 12ರಿಂದ 15 ಸಾವಿರ ಇರ್ತದೆ ರೋಬಸ್ಟಾ ಕಾಫಿ. ಅರೇಬಿಕಾ ಬಂದು 25ರಿಂದ 30,000 ರೂಪಾಯಿ ಇರುತ್ತೆ ಆ ಥರ. ಮತ್ತು ಇಲ್ಲಿ ತುಂಬ ಕಾಡು ಪ್ರಾಣಿಗಳಿದ್ದಾವೆ. ಕಾಡು ಪ್ರಾಣಿಗಳಲ್ಲಿ ಕಾಡು ಬೇಕು ಕಾಫಿ ಹಣ್ಣಾದಾಗ ಬಂದು ಕಾಫಿ ಹಣ್ಣು ತಿಂದು ವೇಸ್ಟ್ ಮಾಡ್ತದಲ್ಲ, ಅದನ್ನು 5 ಜನ ತಗೊಳ್ತಾರೆ. ಅದರಲ್ಲಿ ಸ್ಕಿನ್ ಡೈಜೆಸ್ಟ್ ಆಗಿರ್ತದೆ, ಬೀಜ ಡೈಜೆಸ್ಟ್ ಆಗಿರಲ್ಲ. ಆ ಕಾಫಿ ಬಂದು ಕಾಸ್ಟ್ಲೆಸ್ಟ್ ಕಾಫಿ, ಸಿವಿಕ್ ಕಾಫಿ ಅಂತ ಹೇಳಿದ್ವಿ. ಅದು 30,000-40,000 ಗಂಟೆ ಹೋಗುತ್ತೆ ಕೆ ಜಿಗೆ. ಯಾಕೆಂತಂದರೆ ಅದು ತಿಂದು ಜೀರ್ಣ ಆಗಿ ಬಂದಾಗ ಅದರಲ್ಲಿ ಡಿಕೆಫೆನ್ ಆಗಿರ್ತದೆ. ಕಾಫಿಲಿ ಕೆಫೆನ್ ಇರುತ್ತೆ, ಇದರಲ್ಲಿ ಕೆಫೆನ್ ಇರಲ್ಲ. ಹಾಗಾಗಿ ಅದಕ್ಕೆ ರೇಟ್ ಜಾಸ್ತಿ. ಅದೇ ಥರ ಆನೆಗಳು ಸಹ ಹಣ್ಣು ತಿಂದು ಇದು ಮಾಡಿದಾಗ ಲದ್ದಿ ತೆಗೆದು ಅದರಿಂದ ಬೆಳೆ ತೆಗಿತೀವಿ. ಅದನ್ನು ಬಂದು ಬ್ಲ್ಯಾಕ್ ಐವರಿ ಅಂತ ಕರಿತೀವಿ. ಅದು ಸಹ ತುಂಬ ಕಾಸ್ಟ್ಲಿ ಕಾಫಿ. ಇದು ಇಷ್ಟೇ ದಪ್ಪ ಬೆಳೆಯೋದು, ಇದಕ್ಕಿಂತ ಜಾಸ್ತಿ ಬೆಳೆಯಲ್ಲ. ಇದು ನಮ್ಮ 10 ಹಸಿರು ಹಸಿಮೆಣಸಿಗೆ 1 ಮೆಣಸು ಸಮ. ಕರೆಕ್ಟ್, ನಾ ಹೇಳಿದ್ನಲ್ಲ ಎಷ್ಟು ಖಾರ ಇರುತ್ತೆ ಅಂದ್ರೆ. ಬೆಳೆದು ಆದ್ಮೇಲೆ ಹಣ್ಣಾದ್ಮೇಲೆ ಕೆಂಪಾಗುತ್ತೆ. ಈ ಬೆಳೆದಿದ್ದನ್ನು ಹಣ್ಣನ್ನು ಕೊಯ್ದು ನಾವು ಒಳ್ಳೆ ಉಪ್ಪಿನಕಾಯಿ ಮಾಡ್ತೀವಿ. ಉಪ್ಪಿನಕಾಯಿ ಮಾಡಕ್ಕೆ ಅಷ್ಟೇ ಯೂಸ್ ಮಾಡೋದು. ಆಮೇಲೆ ವೈನ್ ಮಾಡ್ತೀವಿ, ಸಾರಲ್ಲಿ ಯೂಸ್ ಮಾಡ್ತೀವಿ, ಕುಕ್ಕಿಂಗಲ್ಲಿ ಯೂಸ್ ಮಾಡ್ತೀವಿ. ನಾವೇನು ಮಾಡ್ತೀವಿ, 1 kg ಮೆಣಸು ತಗೊಂಡು ಒಣಗಿಸಿ ಮೆಣಿತ್ತಲ್ಲ, ಇದನ್ನು 5ರಿಂದ 10 ಗ್ರಾಮ್ ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಹುಡಿ ಮಾಡ್ಲಿಕ್ಕೆ ಕೊಡ್ತೀವಿ. ಆಗ ಅದು ಖಾರನೂ ಇರುತ್ತೆ, ಕಲರು ಇರುತ್ತೆ. ಇದು ದೊಡ್ಡದು ಬೆಳೆಯುತ್ತೆ. ಇದು ಗಿಡ ನಾರ್ಮಲ್ ಮೆಣಸಿನಕಾಯಿ ತಿನ್ನಲ್ಲ. ಗಿಡ ಹಾಗೇನೆ ಬೆಳೆಯುತ್ತೆ, ಆದರೆ ಕಾಯಿ ಇದೆ ಮ್ಯಾಕ್ಸಿಮಮ್ ಅಷ್ಟೇ, ಕಾಯಿ ಅದಕ್ಕಿಂತ ಜಾಸ್ತಿ ಬೆಳೆಯಲ್ಲ. ಬೋಲ್ಡ್, ಮುಸಂಬೆ, ಕೈಹುಳಿ, ಕಿತ್ಲೆಹಣ್ಣು, ನಿಂಬೆಹಣ್ಣು ಎಲ್ಲ ಒಂದೇ ಥರ ಜಾತಿ ಮರಗಳು. ಹಣ್ಣು ಕಾಯಿಗಳಲ್ಲೆಲ್ಲ ಒಂದೇ ಥರ ಇರುತ್ತೆ. ಬೆಳೀತಾ ನಿಂಬೇಕಂತ ದೊಡ್ಡ ಮರ ನೋಡ್ತಿದ್ದೀರಲ್ಲ, ಕಾಡು ಮಾವಿನ ಹಣ್ಣು, ಇದೆಲ್ಲ ಮಾವಿನ ಹಣ್ಣು ಬಿಟ್ಟಿದೆ. ತಿನ್ನೋದು ಅದನ್ನ ತಿನ್ಬೋದು. ಒಳ್ಳೇದು ನೋಡಿ ಒಳ್ಳೇದು ಗೊತ್ತಿದೆ. ಒಂದು ಬಾಯಿಗೆ ಕರೆಕ್ಟಾಗಿ ಕೂತ್ಕೊಂಡೋಕೆ. ದೊಡ್ಡಲ್ಲ ಒಂದು ಐತಕ. ಅಲ್ಲೇ ಸ್ವಲ್ಪ ಮುಂದೆ ಹಾಕೋ ಕೈ. ಅದು ಎತ್ಕೋ. ಮಾವಿನ ಹಣ್ಣು ಮ್ಯಾಂಗೋ ಟೇಸ್ಟ್ ಗೊತ್ತಾಗುತ್ತೆ. ಸ್ವಲ್ಪ ಹುಳಿ ಫ್ಲೇವರ್ ಇರುತ್ತೆ. ಹುಳಿ ಫ್ಲೇವರ್ ಇರುತ್ತೆ, ಸೀನು ಇರುತ್ತೆ, ಹುಳಿ ಇರುತ್ತೆ. ನಾವು ಇದನ್ನ ಇದ್ರದ್ದು ಮಿಡಿ ಆಗುತ್ತಲ್ಲ, ಮಿಡಿ ಆದಾಗ ನಾವು ಅದನ್ನ ಕೊಯ್ದು ಉಪ್ಪಿನಕಾಯಿ ಹಾಕ್ತೀವಿ. ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ಹಾಕ್ತೀವಿ. ಆಮೇಲೆ ಹಣ್ಣಾದಾಗ ಇದನ್ನ ತೆಗೆದು ನಾವು ಸಾರು ಮಾಡ್ತೀವಿ. ಕೂರ್ಗ್ ಸ್ಪೆಷಲ್ ಮ್ಯಾಂಗೋ ಕರಿ. ತಂಬಳಿನೂ ಮಾಡ್ತೀವಿ. ಅದ್ರದ್ದು ಬ್ಲ್ಯಾಕ್ ಕಲರ್ ಮಸಾಲೆ ಹಾಕ್ಬಿಟ್ಟು ಮಾವಿನ ಕರಿನೂ, ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಚಂದ ಇರುತ್ತೆ. ನೀವು ಯಾವ ಕಡೆ ಈ ಕಡೆ ನಾ ಇಲ್ಲ ನೋಡಿ, ಫ್ರೆಶ್ ಆಗಿ. ನಮ್ಮ ಕಡೆ ಆದರೆ ಸ್ವಲ್ಪ ಸೈಜ್ ತುಂಬ ದೊಡ್ಡದಾಗಿರುತ್ತೆ, ಆದರೆ ಇಲ್ಲಿ ಸೈಜ್ ತುಂಬ ಚಿಕ್ಕದಾಗಿದೆ. ನೀವು ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತಂದರೆ ಟೇಸ್ಟ್ ಮಾತ್ರ ಅಷ್ಟೇ ಅದ್ಭುತವಾಗಿದೆ. ಚೆನ್ನಾಗಿದೆ. ಇದಾದ್ರೂ ಬೇರು ನೋಡಿ ದೊಡ್ಡದಾಗಿರುತ್ತೆ. ನೋಡಿ, ಮಳೆ ಬಂದರೆ ಇಲ್ಲೇ ನಿಂತ್ಕೊಂಡ್ಬಿಡ್ಬೋದು ಆ ಥರ. ದೊಡ್ಡ ಪೊಟ್ರೆ ನೋಡಿ, ಆರಾಮಾಗಿ ಮಳೆ ಬಂದರೆ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಮಳೆನೇ ಬೀಳಲ್ಲ, ಆ ಥರ ಇರುತ್ತೆ. ಅಂದರೆ ಇದು ಗೆದ್ಲು ತಿಂದು ಈ ಥರ ಆಗಿರೋದು ನೋಡಿ. ಇದು ಒಂದು ಜಾತಿದು ಪಾಮ್ ಟ್ರೀ. ಈ ಪಾಮ್ ಟ್ರೀಲಿ ನಾವು ಇಲ್ಲಿ ಲೋಕಲ್ಸ್ ಟಾಡಿ ತೆಗಿತೀವಿ. ನೀರ ತೆಂಗಿನ ಮರದಿಂದ ತೆಗಿತಾರಲ್ಲ, ತೆಂಗಿನ ಮರದಿಂದ, ಈಚಲ್ ಮರದಿಂದ, ಈ ತರ ಪಾಮ್ ಟ್ರೀಸಿಂದ. ತಮಿಳ್ನಾಡಲ್ಲಿ ಇನ್ನೊಂದು ಬರುತ್ತೆ ಹಣ್ಣು,
ಏನಣ್ಣದು ಬ್ರೌನ್ ಕಲರ್ 3 ಹಣ್ಣು ಇರುತ್ತಲ್ಲ, ಅದು ಬ್ಲ್ಯಾಕ್ ಕಲರ್. ಐಸ್ ಆಪಲ್ ಅಂತ ಇಂಗ್ಲಿಷ್ ಹೇಳ್ತಾರೆ. ಆ ಮರ ಅದರಿಂದೆಲ್ಲ ಶೇಂದಿ ತೆಗಿತದೆ. ಇಲ್ಲಿ ನಾವು ಇದರಿಂದ ತೆಗಿತೀವಿ. ಇದರಿಂದ ಹೆಂಗ್ ತೆಗಿತೀರಾ? ಇದರಲ್ಲಿ ಆ ಬೀಜ ಬಂದಿದೆಲ್ಲ ಆ ತರ ಅದ್ರದ್ದು ತುದಿಯಲ್ಲಿ ಹೊಸ ಹೊಂಬಳೆ ಹೊಡೆದಾಗ ಅದನ್ನ ಅರ್ಧದಿಂದ ಕಟ್ ಮಾಡಿ ಮರದಿಂದ ಹೊಡೆದು ಆ ಬ್ರಾಂಚ್ನ ಮೋರ್ ಸಾಫ್ಟ್ ಮಾಡಿ ಮಡಿಕೆ ಕಟ್ತಾರೆ ಕೆಳಗಡೆ. ಮಡಿಕೆ ಕಟ್ಟಿದಾಗ ಅದಕ್ಕೆ ಡ್ರಿಪ್ ಆಗ್ಲಿಕ್ಕೆ ಶುರು ಆಗುತ್ತೆ ನೀರು. ಅದನ್ನ ಯೂಸ್ ಮಾಡಿ ಕುಡಿತೀವಿ. ಬೆಳಿಗ್ಗೆ ಸೂರ್ಯನ ಬೆಳಕು ಬೀಳೋದಕ್ಕಿಂತ ಮುಂಚೆ ಸಣ್ಣ ಮಕ್ಕಳಿಗೂ, ಹೆಂಗಸರಿಗೂ, ಹುಡುಗಿಯರಿಗೂ ನಾವು ಎಲ್ಲರೂ ಕುಡಿತೀವಿ. ಇಟ್ಸ್ ಗುಡ್ ಫಾರ್ ಹೆಲ್ತ್.